ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಸನ್. ಇವತ್ತು ಕ್ರಿಕೆಟ್ ಪ್ರಿಯರಿಗೆ ಬಿಗ್ ಡೇ, ಸೂಪರ್ ಸ್ಯಾಟರ್ಡೆ. ಯಾಕಂತ ಹೇಳಿದ್ರೆ ಇವತ್ತು ಭಾರತ ಮತ್ತೆ ದಕ್ಷಿಣ ಆಫ್ರಿಕಾ ನಡುವೆ ನಡೀತಾ ಇರುವಂತಹ T20 ಫೈನಲ್ ಹಣಾಹಣಿ. ಕೆನ್ಸಿಂಗ್ಟನ್ ಓವಲ್ನಲ್ಲಿ ನಡೆಯಲಿರುವಂತಹ ಈ ಫೈನಲ್ ಹಣಾಹಣಿಗೆ ಎಲ್ಲರೂ ಕೂಡ ಕಾತರರಾಗಿ ಕಾಯ್ತಾ ಇದ್ದಾರೆ. ಇವತ್ತಿನ ಒಂದು ಪಂದ್ಯವನ್ನ ಗೆದ್ದು ಮತ್ತೆ ಭಾರತ ಇತಿಹಾಸವನ್ನ ಸೃಷ್ಟಿ ಮಾಡಬೇಕು, ಮತ್ತೊಮ್ಮೆ T20 ವಿಶ್ವಕಪ್ ಅನ್ನ ಗೆಲ್ಲಬೇಕು ಅನ್ನುವಂಥ ಒಂದು ಕನಸನ್ನ ಕಾಣ್ತಾ ಇದೆ ಭಾರತ. ಸೊ 10 ವರ್ಷಗಳ ನಂತರ ಫೈನಲ್ಗೆ ಏರಿರುವಂತಹ ಒಂದು ಭಾರತ ಈ ಬಾರಿ ಗೆಲುವಿನ ಹಾಟ್ ಫೇವರೇಟ್ ತಂಡ ಅಂತ ಅನಿಸ್ಕೊಂಡಿದೆ. ಮತ್ತೊಂದು ಕಡೆ ಸೌತ್ ಆಫ್ರಿಕಾ ತಂಡ ಇದುವರೆಗೂ ಕೂಡ ಚೋಕರ್ಸ್ ಅನ್ನುವಂಥ ಒಂದು ಹಣೆಪಟ್ಟಿಯನ್ನ ಕಟ್ಕೊಂಡಿರುವಂತಹ ಒಂದು ತಂಡ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ನಿರ್ಣಾಯಕ ಪಂದ್ಯಗಳಲ್ಲಿ ಬಂದು ತಂಡ ಎಡುತ್ತೆ. ಸೊ ಇವತ್ತೇನಾಗಬಹುದು, ಯಾಕಂದ್ರೆ ಇಡೀ ಟೂರ್ನಿ ಉದ್ದಕ್ಕೂ ಕೂಡ 8 ಜಯಗಳನ್ನು ದಾಖಲಿಸಿ ಫೈನಲ್ಗೆ ಬಂದಿರುವಂತಹ ಸೌತ್ ಆಫ್ರಿಕಾ. ಸೊ ಇವತ್ತಿನ ಒಂದು ಪಂದ್ಯವನ್ನ ಕೂಡ ಗೆದ್ದು ತಮ್ಮ ಒಂದು ಚೋಕರ್ಸ್ ಹಣೆಪಟ್ಟಿಯಿಂದ ಅದನ್ನ ಹೊರಗಡೆ ಬರ್ತಾರಾ ಸೌತ್ ಆಫ್ರಿಕಾ ತಂಡದವರು, ಹರಣಗಳು ಭಾರತದ ಬೇಟೆಯನ್ನ ಆಡ್ತಾರಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗಾಗಲೇ ನಡೀತಾ ಇವೆ. ಬಟ್ ಇವತ್ತಿನ ಹಾಟ್ ಫೇವರೇಟ್ ತಂಡ ಅದು ಭಾರತನೇ. ಯಾಕಂದ್ರೆ ಟೂರ್ನಿ ಉದ್ದಕ್ಕೂ ಕೂಡ ಉತ್ತಮ ಪ್ರದರ್ಶನವನ್ನು ನೀಡಿರುವಂತಹ ಭಾರತ 7 ಜಯಗಳನ್ನು ದಾಖಲಿಸಿ ಫೈನಲ್ಗೆ ಈಗಾಗಲೇ ಲಗ್ಗೆ ಇಟ್ಟಿದೆ. ಇನ್ನು ಭಾರತ ಅತ್ಯುತ್ತಮ ಫಾರ್ಮ್ನಲ್ಲಿದೆ ಅನ್ನುವಂಥದ್ರಲ್ಲಿ ನೋ ಡೌಟ್. ತಂಡದ ಎಲ್ಲಾ ಸದಸ್ಯರು ಒಗ್ಗಟ್ಟಿನಲ್ಲಿ ಒಂದು ತಂಡವಾಗಿ ಆಡ್ತಾ ಇದ್ದಾರೆ. ಅದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಆಗಿರಲಿ, ಅಥವಾ ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಿರಲಿ, ಅಥವಾ ಫೀಲ್ಡಿಂಗ್ ಡಿಪಾರ್ಟ್ಮೆಂಟೇ ಆಗಿರಲಿ, ಪ್ರತಿಯೊಂದರಲ್ಲೂ ಕೂಡ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ. ಒಂದಿಬ್ಬರು ಬ್ಯಾಟ್ಸ್ಮನ್ಗಳು ಫ್ಲಾಪ್ ಆದರೂ ಕೂಡ ಬೇರೆ ಆಟಗಾರರು ತಂಡಕ್ಕೆ ರನ್ ಅನ್ನು ಗಳಿಸಿಕೊಡ್ತಾರೆ. ಸೊ ಹೀಗೆ ಒಂದು ತಂಡವಾಗಿ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ನಮಗೆ ಕಾಣಿಸ್ತಾ ಇದೆ ಟೀಮ್ ಇಂಡಿಯಾ. ಹಾಗೆ ಒಬ್ಬ ಬೌಲರ್ ರನ್ಗಳಿಗೆ ಕಡಿವಾಣ ಹಾಕಿದ್ರೆ ಮತ್ತೊಬ್ಬ ಬೌಲರ್ ವಿಕೆಟ್ಗಳನ್ನು ಕಬಳಿಸ್ತಾನೆ. ಹೀಗೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಆಡ್ತಾ ಇದ್ದಾರೆ. ಇನ್ನು ಫೀಲ್ಡಿಂಗ್ನಲ್ಲೂ ನಮ್ಮ ಆಟಗಾರರು ಉತ್ತಮವಾಗಿದ್ದಾರೆ. ಇದಕ್ಕೆ ಬಹುಶಃ ನಾವು ಟೀಮ್ಗೆ ಅಫ್ಕೋರ್ಸ್ ಒಂದು ಇದರಲ್ಲಿ ನಾವು ಕ್ರೆಡಿಟನ್ನು ಕೊಡಲೇಬೇಕು. ತಂಡ ತುಂಬಾನೇ ಚೆನ್ನಾಗಿ ಆಡ್ತಾ ಇದೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೂಡ ಅಷ್ಟೇ ಚೆನ್ನಾಗಿ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಇದ್ರ ಜೊತೆಗೆ ನಾವು ಕೋಚ್ ದ್ರಾವಿಡ್ ಅವರನ್ನು ಶ್ಲಾಘಿಸಲೇಬೇಕು. ಯಾಕಂದರೆ ಟೀಮ್ ಇಂಡಿಯಾ ಕೋಚ್ ಆಗಿ ದ್ರಾವಿಡ್ ಬಂದ ಮೇಲೆ ತಂಡ ಉತ್ತಮವಾಗಿ ಪರ್ಫಾರ್ಮೆನ್ಸ್ ನೀಡ್ತಾ ಇದೆ. ತಂಡದಲ್ಲಿ ಗೆಲುವಿನ ಛಲ ಕಾಣಿಸ್ತಾ ಇದೆ. ಬಟ್ T20 ವಿಶ್ವಕಪ್ ಬಳಿಕ ದ್ರಾವಿಡ್ ಕೋಚ್ ಸ್ಥಾನದಿಂದ ನಿವೃತ್ತರಾಗ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ದಿಸ್ ಟೈಮ್ ಫಾರ್ ದ್ರಾವಿಡ್, ಈ ಸಲ ಕಪ್ ನಮ್ದೇನೆ. ಸೊ ಈ ಬಾರಿಯ ವಿಶ್ವಕಪ್ನಲ್ಲಿ ನಮ್ಮ ಆಟಗಾರರ ರೆಕಾರ್ಡ್ಸನ್ನು ಸ್ವಲ್ಪ ನೋಡೋಣ. ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಆ ಬ್ಯಾಟ್ ಫಾರ್ಮ್ ನಮ್ಗೆಲ್ರಿಗೂ ಕೂಡ ಚಿಂತೆಗೆ ಈಡು ಮಾಡಿರುವಂಥದ್ದು. ಯಾಕಂದರೆ ಕೊಹ್ಲಿ ಇದುವರೆಗೂ 7 ಪಂದ್ಯಗಳಲ್ಲೂ ಕೂಡ ಆಡಿ ಗಳಿಸಿರುವಂಥದ್ದು ಕೇವಲ 75 ರನ್ ಮಷೀನ್ನಿಂದ ಈ ಥರದ ಪರ್ಫಾರ್ಮೆನ್ಸ್ ಯಾವತ್ತೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅವರ ಟಾಪ್ ಸ್ಕೋರ್ ಅಂದ್ರೆ 37 ರನ್ಗಳು, ಅದು ಅಗೇನ್ಸ್ಟ್ ಬಾಂಗ್ಲಾದೇಶ ತಂಡದ ವಿರುದ್ಧ ಗಳಿಸಿದ್ಬಿಟ್ರೆ ಮತ್ತೆಲ್ಲೂ ಕೂಡ ವಿರಾಟ್ ಕೊಹ್ಲಿ ಬ್ಯಾಟ್ನಿಂದ ರನ್ಗಳು ಬಂದಿಲ್ಲ. ಬಟ್ ಇದಕ್ಕೆ ವ್ಯತಿರಿಕ್ತವಾಗಿ ರೋಹಿತ್ ಶರ್ಮಾ ಅವರ ಒಂದು ಅದ್ಭುತವಾದಂಥ ಒಂದು ಫಾರ್ಮ್, ಕಳೆದ ಬಾರಿಯ ಒಂದು 92 ರನ್ಗಳ ಒಂದು ಪ್ರದರ್ಶನ ನಾವು ನೋಡಿದ್ದೀವಿ. 248 ರನ್ಗಳನ್ನು ಗಳಿಸಿ ಟಾಪ್ ಸ್ಕೋರರ್ ಆಗಿದ್ದಾರೆ ಭಾರತದ ಪರವಾಗಿ. ಸೊ ಅವರ ಜೊತೆಗೆ ಸೂರ್ಯಕುಮಾರ್ ಯಾದವ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ 53 ರನ್ಗಳು, ಒಂದು ಹಾಫ್ ಸೆಂಚುರಿ ಕೂಡ ಬಂದಿದೆ. ಟೋಟಲ್ 196 ರನ್ಗಳನ್ನು ಗಳಿಸಿದ್ದಾರೆ. ಇನ್ನು ರಿಷಬ್ ಪಂತ್ 171 ರನ್ಗಳು ಇಡೀ ಟೂರ್ನಿಯಲ್ಲಿ, ಟಾಪ್ ಸ್ಕೋರ್ 42. ಬಟ್ ರಿಷಬ್ ಪಂತ್ ಮೇಲೆ ಅಷ್ಟು ಬ್ಯಾಂಕ್ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಅವ್ರು ಯಾವಾಗ ಆಡ್ತಾರೆ ಯಾವಾಗ ಆಡೋದಿಲ್ಲ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಇನ್ನು ಬೌಲರ್ಸ್ ಬಗ್ಗೆ ನಾವು ಹೇಳೋದಾದ್ರೆ ಹರ್ಷದೀಪ್ ಸಿಂಗ್ ಅತ್ಯುತ್ತಮವಾಗಿ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟನ್ನು ನಿಭಾಯಿಸ್ತಾ ಇದ್ದಾರೆ. 15 ವಿಕೆಟ್ಗಳನ್ನು ಇದುವರೆಗೂ ಕೂಡ ಅವರು ಪಡ್ಕೊಂಡಿದ್ದಾರೆ. ಇನ್ನು ಬೂಮ್ರಾ ಕೂಡ 13 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಇನ್ನು ಕುಲ್ದೀಪ್ ಯಾದವ್ ವೆರಿ ಇಂಪ್ರೆಸಿವ್, ಆಡಿರುವಂತಹ 4 ಮ್ಯಾಚ್ಗಳು ಮಾತ್ರ, ಆದರೆ 10 ವಿಕೆಟ್ಗಳನ್ನು ಅವರು ಪಡ್ಕೊಂಡಿದ್ದಾರೆ. ಇನ್ನು ಅಕ್ಷರ್ ಪಟೇಲ್ ಕೂಡ ಡೇಂಜರಸ್, 8 ವಿಕೆಟ್ಗಳನ್ನು ಅವರು ಕೂಡ ಪಡ್ಕೊಂಡಿದ್ದಾರೆ. ಇನ್ನು ರವೀಂದ್ರ ಜಡೇಜಾ ಕೂಡ ಅವರನ್ನು ನಾವು ಮರೆಯೋ ಹಾಗಿಲ್ಲ. ಅವರ ಒಂದು ಬೌಲಿಂಗ್ ದಾಳಿ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಇನ್ನು ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲೂ ಕೂಡ ತಮ್ಮ ಕಾಂಟ್ರಿಬ್ಯೂಷನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಇನ್ನು ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಕ್ವಿಂಟನ್ ಡಿಕಾಕ್ ಸ್ವಲ್ಪ ಡೇಂಜರಸ್ ಅನ್ನಿಸಬಹುದು. ಯಾಕಂದ್ರೆ 204 ರನ್ಗಳು ಇಡೀ ಟೂರ್ನಿ ಉದ್ದಕ್ಕೂ 8 ಪಂದ್ಯಗಳಲ್ಲಿ ಅವರು, ಟಾಪ್ ಸ್ಕೋರ್ ಅಂದ್ರೆ 74 ರನ್ಗಳು. ಇನ್ನು ಡೇವಿಡ್ ಮಿಲ್ಲರ್ 148 ರನ್ಗಳು, ಟಾಪ್ ಸ್ಕೋರ್ 59 ರನ್ಗಳನ್ನು ಅವ್ರು ಗಳಿಸಿದ್ದಾರೆ. ಇನ್ನು ಕ್ಲಾಸನ್ 138 ರನ್, ಟಾಪ್ ಸ್ಕೋರ್ ಅಂದ್ರೆ 46. ಸ್ವಲ್ಪ ಮಾರ್ಕ್ರಮ್ ನಮಗೆ ಡೇಂಜರ್ ಆಗಬಹುದು ಅಥವಾ ಸ್ಟಬ್ಸ್ ಡೇಂಜರ್ ಆಗಬಹುದು ಅಂತ ಅನ್ಸಿದ್ರು ಕೂಡ ಅವ್ರು ಗಳಿಸಿರುವಂತಹ ರನ್ಗಳು ಅಷ್ಟರ ಮಟ್ಟಿಗೆ ಇಲ್ಲ. ಯಾಕಂದ್ರೆ ಸ್ಟಬ್ಸ್ 134 ರನ್, ಟಾಪ್ ಸ್ಕೋರ್ ಅಂದ್ರೆ 33. ಸೊ ಹಾಗಾಗಿ ಅಷ್ಟು ಡೇಂಜರ್ ಆಗ್ತಾರಾ ಇವತ್ತಿನ ಒಂದು ಪಂದ್ಯದಲ್ಲಿ, ಇದು ಕೂಡ ಪ್ರಶ್ನಾರ್ಥಕ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅತ್ಯುತ್ತಮವಾಗಿದೆ ಸೌತ್ ಆಫ್ರಿಕಾದು. ಅಫ್ಕೋರ್ಸ್ ಇದ್ರ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ಅನ್ರಿಚ್ ನೋಕಿಯಾ 13 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ರಬಾಡಾ ಕೂಡ ಅಷ್ಟೇ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ, 12 ವಿಕೆಟ್ ಪಡ್ಕೊಂಡಿದ್ದಾರೆ. ಇನ್ನು ಶಮ್ಸಿ ವೆರಿ ಇಂಪ್ರೆಸಿವ್, 11 ವಿಕೆಟ್ನ ಪಡೆದಿದ್ದಾರೆ. ಇನ್ನು ಮಹಾರಾಜ ಕೂಡ ನಮಗೆ ಕಾಡಬಹುದು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ, 9 ವಿಕೆಟ್ಗಳನ್ನು ಇವರು ಕೂಡ ಪಡೆದುಕೊಂಡಿದ್ದಾರೆ. ಸೊ ಬೌಲಿಂಗ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ ಸೌತ್ ಆಫ್ರಿಕಾದು. ಬ್ಯಾಟ್ಸ್ಮನ್ಗಳಲ್ಲಿ ಬಿಗ್ ನೇಮ್ಗಳು ಇದ್ರೂ ಕೂಡ ಅವರ ಬ್ಯಾಟ್ನಿಂದ ರನ್ ಬರದೇ ಇರುವಂಥದ್ದು ಸ್ವಲ್ಪ ವರಿಸಮ್ ಫ್ಯಾಕ್ಟರ್ ಸೌತ್ ಆಫ್ರಿಕಾಗೆ. ಇನ್ನು ಪಿಚ್ ಬಗ್ಗೆ ನಾವು ಮಾತಾಡೋದಾದ್ರೆ ಫಾಸ್ಟ್ ಬೌಲರ್ಸ್ ಫ್ರೆಂಡ್ಲಿ ಆಗಿದೆ ಈ ಒಂದು ಪಿಚ್. ನಾವು ನೋಡ್ತಾ ಹೋದ್ರೆ ಪೇಸರ್ಸ್ಗೆ ತುಂಬಾನೇ ಅನುಕೂಲ ಸಿಗಬಹುದು, ಬ್ಯಾಟ್ಸ್ಮನ್ಗಳಿಗೆ ಅಷ್ಟು ಮಟ್ಟಿಗೆ ಅನುಕೂಲ ಇಲ್ಲ ಅಂತಾನೆ ಹೇಳ್ತಾರೆ. ಬಟ್ ಅಫ್ಕೋರ್ಸ್ ಕಳೆದ ಕೆಲವೊಂದು ಪಂದ್ಯಗಳು ಹೈಯೆಸ್ಟ್ ಸ್ಕೋರಿಂಗ್ ಮ್ಯಾಚ್ಗಳು ಆಗಿದ್ರು ಕೂಡ ಇದರಲ್ಲಿ ಆವರೇಜ್ ನೋಡಿದ್ರೆ 140 138 ಈ ಥರದ ರನ್ಗಳು ಮಾತ್ರ ಈ ಪಿಚ್ನಲ್ಲಿ ಬರುವಂಥದ್ದು.
ಇದ್ರ ಜೊತೆಗೆ ರೈನ್ ಎಫೆಕ್ಟ್ ಇರುತ್ತೆ. ಸೊ ಹಾಗಾಗಿ ಡಕ್ವರ್ತ್ ಲೂಯಿಸನ್ನ ಮೈಂಡಲ್ಲಿ ಇಟ್ಕೊಂಡೇ ಆಡಬೇಕು. ಅದು ರೋಹಿತ್ ಶರ್ಮಾ ಆಗಲಿ ಮರ್ಕ್ರಮ್ ಆಗಲಿ ಲೆಕ್ಕಾಚಾರವನ್ನು ಹಾಕೊಳ್ಳೇಬೇಕಾಗತ್ತೆ. ಸೊ ಈ ಪಿಚ್ನಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಸೂಕ್ತಾನ ಅಥವಾ ಚೇಸಿಂಗ್ ಸೂಕ್ತಾನ ಅಂತ ಅನ್ನೋದು ಕೂಡ ಸ್ವಲ್ಪ ಕಷ್ಟನೇ. ಯಾಕಂದರೆ ಮೊದಲು ಬ್ಯಾಟ್ ಮಾಡಿದ್ರೆ ಉತ್ತಮ ರನ್ಗಳನ್ನು ಕಲೆ ಹಾಕ್ಬೋದಾ ಅಥವಾ ಚೇಸ್ ಮಾಡೋದರಲ್ಲಿ ಉಪಯುಕ್ತತೆ ಆಗುತ್ತಾ ಅಂತೇಳಿ. ಯಾಕಂದರೆ ಇಲ್ಲಿ ಆಡಿರುವಂತಹ ಕಳೆದ 8 ಪಂದ್ಯಗಳ ಪೈಕಿ 5 ಬಾರಿ ಟಾಸ್ ಗೆದ್ದಂತಹ ತಂಡ ಮೊದಲು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದೆ, ಅಂದರೆ ಚೇಸಿಂಗ್ ಮಾಡಿದೆ. ಬಟ್ ಮಿಶ್ರ ಫಲಿತಾಂಶಗಳು ಬಂದಿವೆ. ಸೊ ಇವತ್ತಿನ ದಿನ ಯಾರು ಚೆನ್ನಾಗಿ ಆಡ್ತಾರೋ ಅವರದ್ದೇ ಗೆಲುವು ಖಂಡಿತ. ಫ್ಲೂಕ್ನಲ್ಲಿ ಗೆಲ್ಲೋಕಂತೂ ಸಾಧ್ಯ ಇಲ್ಲ. ಲಾಸ್ಟ್ ಮ್ಯಾಚ್ ಆಫ್ಘಾನ್ ವಿರುದ್ಧ ಇದೇ ಪಿಚ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಭಾರತ 74 ರನ್ಗಳ ರೋಚಕ ಗೆಲುವನ್ನು ದಾಖಲಿಸಿತು. ಸೊ ಇವತ್ತು ಕೂಡ ಟಾಸ್ ಗೆದ್ರೆ ರೋಹಿತ್ ಬ್ಯಾಟಿಂಗ್ ಮಾಡ್ತಾರಾ ಗೊತ್ತಿಲ್ಲ. ಸೊ ಈ ಪಿಚ್ನಲ್ಲಿ ಹರಣಗಳಿಗೆ ಮೊದಲ ಪಂದ್ಯ. ಇವತ್ತಿನ ಗೆಲುವಿನ ಫೇವ್ರೆಟ್ ತಂಡ ಅಂತ ಹೇಳಿದ್ರೆ ಅದು ಭಾರತ. ಯಾಕಂದರೆ ಈಗ ಮೊದಲ ಪಂದ್ಯವನ್ನು ಸೌತ್ ಆಫ್ರಿಕಾ ಆಡಬೇಕಾಗಿರೋದ್ರಿಂದಾಗಿ ಸೊ ಈ ಪಿಚ್ನ ಲಾಭ ಎಷ್ಟು ಮಟ್ಟಿಗೆ ಸೌತ್ ಆಫ್ರಿಕಾ ಪಡೆಯುತ್ತೆ ಅನ್ನುವಂಥದ್ದು ನೋಡಬೇಕು. ಈ ಹಿಂದಿನ ಸ್ಟಾಟ್ಸ್ ಕೂಡ ಭಾರತದ ಬೆಂಬಲಕ್ಕೆ ಇದೆ. ಮಳೆ ಒಂದು ಕಾಟ ಕೊಡಲಿಲ್ಲ ಅಂತ ಹೇಳಿದ್ರೆ ಒಂದು ಬ್ಯೂಟಿಫುಲ್ ಪಂದ್ಯ ಅಂತೂ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಕಸ್ಮಾತ್ ಇವತ್ತಿನ ಒಂದು ಪಂದ್ಯ ಮಳೆಯಿಂದ ರದ್ದಾದರೆ ರಿಸರ್ವ್ ಡೇ ಇದೆ, ನಾಳೆ ಮತ್ತೆ ಪಂದ್ಯವನ್ನು ಆಡಬಹುದು. ಬಟ್ ಅದು ಕೂಡ ರದ್ದಾದರೆ ಮಳೆಯಿಂದಾಗಿ ಸೊ ಆವಾಗ ಇಬ್ಬರೂ ಕೂಡ ಗೆಲುವಿನ ಪಾತ್ರಧಾರರಾಗ್ತಾರೆ. ಅಂದರೆ ಭಾರತ ಮತ್ತು ಸೌತ್ ಆಫ್ರಿಕಾ ಜಂಟಿ ಗೆಲುವನ್ನು ದಾಖಲು ಮಾಡದಂತೆ ಆಗತ್ತೆ. ಸೊ ಇನ್ನು ಇವತ್ತಿನ ಒಂದು ಪಂದ್ಯದಲ್ಲಿ ಏನಾದರೂ ತಂಡದಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳಿ ನಿಮ್ಗೆ ಏನಾದರೂ ಅನ್ಸುತ್ತಾ? ಟಾಸ್ ಗೆದ್ದು ಮೊದಲು ಏನು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಆಯ್ಕೆ ಆಗಿರುತ್ತೆ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಿನಲ್ಲಿ ಇವತ್ತಿನ ಒಂದು ಪಂದ್ಯ ರೋಚಕವಾಗಿರಲಿ. ಸೊ ಹಾಗೆ ಇವತ್ತಿನ ಪಂದ್ಯವನ್ನು ಭಾರತ ಗೆದ್ದು ಇತಿಹಾಸ ಬರೀಲಿ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಆಶಯ. ಸೊ ಈ ಬಾರಿ ಕಪ್ ನಮ್ದೆ.